ಎಲ್ಲ 60 ವರ್ಷಕ್ಕೆ ಮೇಲ್ಪಟ್ಟಿರುವಂತಹ ಹಿರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನಿಮ್ಮ ಮನೆಯಲ್ಲೂ ಕೂಡ ಅಪ್ಪ ಅಮ್ಮ ಆಗಿರಬಹುದು, ಅಜ್ಜ ಅಜ್ಜಿ ಆಗಿರಬಹುದು, ಹೀಗೆ 60 ವರ್ಷಕ್ಕೂ ಮೇಲ್ಪಟ್ಟವರು ಇದ್ದಾರೆ ಅಂತ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು ಯಾರು ಅಂತಂದರೆ ಕರ್ನಾಟಕ ರಾಜ್ಯಸಭಾ ಸದಸ್ಯರಾಗಿರುವಂತಹ ಈರಣ್ಣ ಕೇದಾಡಿಯವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ 60 ವರ್ಷ ಮೇಲ್ಪಟ್ಟಂತಹ ಅಜ್ಜ ಅಜ್ಜಿಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು. ಈಗಾಗಲೇ 60 ವರ್ಷ ಮೇಲ್ಪಟ್ಟಂತವರು ಪಿಂಚಣಿ ಹಣವನ್ನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇರ್ತಾರೆ. ಅದು ಅವರ ಖಾತೆಗೆ ಅಂತೂ ಸೇರ್ತಾನೆ ಇರುತ್ತೆ ಅಲ್ವಾ. ಇದೇ ರೀತಿಯಾಗಿ ವೃದ್ಧರಿಗೆ ಹೆಚ್ಚುವರಿಯಾಗಿ 10 kg ಅಕ್ಕಿ ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗಾದ್ರೆ ಆ 10 kg ಅಕ್ಕಿಯನ್ನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ಳೋದು ಹೇಗೆ, ಮತ್ತೆ ಈ ಒಂದು ಯೋಜನೆ ಬಂದು ಅನ್ನಪೂರ್ಣ ಯೋಜನೆ ಅಂತ. ಈ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತೇನೆ. ಅರ್ಜಿ ಹಾಕಬೇಕು ಅಂದ್ರೆ ಹೇಗೆ ಹಾಕಬೇಕು, ಅದಕ್ಕೆ ಏನೇನೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ. ಹಾಗಾಗಿ ಯಾರೂ ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೇನೆ. ಮತ್ತೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೆಯದಾಗಿ ಭೇಟಿ ನೀಡಿದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಾನಿನ್ನ ತಡ ಮಾಡ್ದಲೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಹೌದು ಸ್ನೇಹಿತರೆ, 60 ವರ್ಷಕ್ಕಿಂತ ಹೆಚ್ಚು ವಯಸ್ಸು ಆಗಿರುವಂತಹ ಎಲ್ಲ ಹಿರಿಯರಿಗೂ ಕೂಡ ಹೆಚ್ಚುವರಿಯಾಗಿ 10 kg ಅಕ್ಕಿ ಅನ್ನುವಂಥದ್ದು ಸಿಗ್ತಾ ಇದೆ. ಬೇರೆಯವರಿಗೆ ಏನು 5 kg ಅಕ್ಕಿ ಕೊಡ್ತಾರೆ ಅಲ್ವಾ, ಅದೇ ಹಿರಿಯರು ಇದ್ರು ಅಂತ ಅಂದರೆ ಅವರಿಗೆ 5 kg ಜೊತೆಗೆ ಹೆಚ್ಚುವರಿಯಾಗಿ 10 kg ಅಕ್ಕಿ ಅನ್ನುವಂಥದ್ದು ಸಿಗ್ತಾ ಇರುವಂಥದ್ದು. ಅದಕ್ಕೆ ಏನು ಮಾಡಬೇಕು, ಏನೇನು ಮಾಡಬೇಕು ಅನ್ನೋದೆಲ್ಲ ಕೂಡ ನಾನು ಹೇಳ್ತೇನೆ. ನೋಡಿ ಸ್ನೇಹಿತರೆ, ಇವಾಗಿನ ಕಾಲದಲ್ಲಿ ಎಷ್ಟೊಂದು ಜನ ಏನು ಮಾಡ್ತಾ ಇದ್ದಾರೆ, ಇವಾಗ 60 ವರ್ಷ ಮೇಲ್ಪಟ್ಟವರು ಆಗಿದ್ದಾರೆ ಅಂತಂದರೆ ಅವರಿಂದ ದುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಎಷ್ಟೊಂದು ಜನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ವೃದ್ಧಾಶ್ರಮಕ್ಕೆ ಅವರನ್ನು ಹಾಕ್ತಾ ಇದ್ದಾರೆ. ಆದರೆ ಈ ಒಂದು ವೃದ್ಧಾಶ್ರಮಕ್ಕೆ ಹಿರಿಯರನ್ನು ಹಾಕಬಾರ್ದು ಅಂತ ಎಲ್ಲ ಕೂಡ ಡಿಸ್ಕಷನ್ ಮಾಡಿ ತೀರ್ಮಾನವನ್ನು ಕೈಗೊಂಡು 10 kg ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಟ್ಟರೆ ವೃದ್ಧರಿಗೂ ಕೂಡ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತಗೊಂಡಿರುವಂಥದ್ದು. ಏನೇನು ಮಾಡಬೇಕು ಇದ್ರದ್ದೆಲ್ಲ ಪ್ರಾಸೆಸ್ ಇರುತ್ತೆ, ಅದಕ್ಕೆ ಅಪ್ಲೈ ಮಾಡುವಂಥದ್ದು ಎಲ್ಲ ಕೂಡ ಮುಂದಿನ ವಿಡಿಯೋದೊಳಗಡೆ ನಾನು ತಿಳಿಸ್ಕೊಡ್ತೇನೆ. ಆದರೆ ನಿಮಗೆ ಉದಾಹರಣೆಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ. ನೋಡಿ ಸ್ನೇಹಿತರೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಪಿಂಚಣಿ ಪ್ರಮಾಣ ಪತ್ರ ಬೇಕಾಗಿ ಇರುತ್ತೆ, ಮತ್ತು ನಿಮ್ಮ ಆಧಾರ್ ಕಾರ್ಡ್, ಅಂದರೆ 60 ವರ್ಷ ಮೇಲ್ಪಟ್ಟಿರುವಂಥವರು ಯಾರಿದ್ದಾರೆ ಅವರ ಒಂದು ಆಧಾರ್ ಕಾರ್ಡ್ ಬೇಕು, ಮತ್ತು 60 ವರ್ಷ ಮೇಲ್ಪಟ್ಟಿದೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಭಾವಚಿತ್ರ ಫೋಟೋ ಬೇಕು, ಅವರವರ ಬ್ಯಾಂಕ್ ಖಾತೆ ಬೇಕಾಗಿರುತ್ತೆ, ಮತ್ತು ರೇಷನ್ ಕಾರ್ಡ್. ಇಷ್ಟು ಎಲ್ಲ ಇತ್ತು ಅಂತಂದರೆ ಈ ಒಂದು 10 kg ಅಕ್ಕಿಯನ್ನು ಪಡ್ಕೊಳ್ಳೋದಿಕ್ಕೆ ಅರ್ಜಿಯನ್ನು ಹಾಕಬಹುದು. ಸೊ ಅರ್ಜಿಯನ್ನು ಹೇಗೆ ಹಾಕಬೇಕು ಅನ್ನೋಂಥದ್ದನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತೇನೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.